ನಾವು ಇವತ್ತು ಕಲಿಯೋಣ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ 2ನೇ ಕ್ಲಾಸನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ, ನನ್ನ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಗಂಟೆ ಕಾಣಿಸ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಈ ಥರ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬರ್ತಾವ. ನೀವು ಯಾವಾಗ ಬೇಕೋ ಅವಾಗ ನೋಡಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಲಿಬಹುದು. ಓಪನ್ ಮಾಡ್ಕೊಳ್ಳೋಣ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಮೈಕ್ರೋಸಾಫ್ಟ್ ವರ್ಡ್ ಅನ್ನೋ ಅಪ್ಲಿಕೇಶನ್ ಇಲ್ಲಿಂದ ಓಪನ್ ಮಾಡ್ಕೋಬೇಕಾಗಿರುತ್ತೆ. ಆಲ್ ಪ್ರೋಗ್ರಾಮ್ ಒಳಗೆ ಹೋಗೋದು ಹುಡುಕ್ಬೇಕಾಗಿರುತ್ತೆ. ನಿಮ್ಮ ಕಂಪ್ಯೂಟರ್ ಒಳಗೆ ಎಲ್ಲಿದೆ ಸ್ಟಾರ್ಟ್ ಬಟನ್ ಹೋಗ್ಬಿಟ್ಟು ಮೈಕ್ರೋಸಾಫ್ಟ್ ಆಫೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರೊಳಗೆ ಬರುತ್ತೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಆಲ್ರೆಡಿ ಇದರ ಬಗ್ಗೆ ಒಂದು ಕ್ಲಾಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀನಿ. ಬೇಸಿಕ್ಲಿ ನಾವು ಯಾವ ತರ ಕೆಲಸವನ್ನ ಮಾಡಬಹುದು ಮತ್ತೆ ಯಾವ ತರ ಟೈಪಿಂಗ್ ಮಾಡಬಹುದು, ಅಕ್ಷರಗಳನ್ನ ದೊಡ್ಡದು ಯಾವ ತರ ಮಾಡೋದು, ಅಕ್ಷರಗಳನ್ನ ಯಾವ ತರ ನಾವು ಎಡಿಟ್ ಮಾಡ್ಕೋಬಹುದು ಅನ್ನೋದನ್ನ ಹಿಂದಿನ ವಿಡಿಯೋ ಒಳಗೆ ಹೇಳ್ಕೊಟ್ಟಿದ್ದೀನಿ. ಅದರದ ಲಿಂಕ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೀನಿ. ಅಲ್ಲಿಂದ ಕೂಡ ನೀವು ನೋಡ್ಕೊಂಡು ಓಪನ್ ಮಾಡಿ ಹಿಂದಿನ ಕ್ಲಾಸ್ನು ಕೂಡ ನೋಡ್ಕೋಬಹುದು. ಇದ್ರ ಒಳಗಡೆ ನಾವು ನೋಡೋಣ ಇಲ್ಲಿ ಪ್ಯಾರಾಗ್ರಾಫ್ ಕಮಾಂಡ್ ಅನ್ನ ನಾವು ಯಾವ ತರ ಯೂಸ್ ಮಾಡ್ಕೋತೀವಿ. ಓಕೆ, ನಾನು ಫಾಂಟ್ ಕಮಾಂಡ್ ಅನ್ನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇವತ್ತು ಪ್ಯಾರಾಗ್ರಾಫ್ಸ್ ಕಮಾಂಡ್ ಅನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು, ನಮ್ಗೆ ಯಾವ ತರ ಯೂಸ್ ಆಗ್ತೈತೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮೈಕ್ರೋಸಾಫ್ಟ್ ವರ್ಡ್ ಬರ್ತಿತ್ತು ಅಂದ್ರೂ ನೋಡ್ರಿ, ಬರ್ಲಿಲ್ಲ ಅಂದ್ರೂ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಒಂದು ಹೊಸ ಐಡಿಯಾ ಬರುತ್ತೆ. ನೋಡಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಈಸಿಯಾಗಿ ಕಲಿಬಹುದು. ಬಟ್ ಬೇಸಿಕ್ಲಿ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ. ನಿಮಗೆ ಬೇಸಿಕ್ಲಿ ಎಲ್ಲಾನು ಕೂಡ ತಿಳಿತು ಅಂದ್ರೆ ನೀವು ಈಸಿಯಾಗಿ ಯಾವ್ದು ಬೇಕಾದ ಕೆಲಸ ಕೊಟ್ಟರು ಕೂಡ ನೀವು ಮಾಡಬಹುದು. ಓಕೆ, ಆಫೀಸಲ್ಲಿನೂ ಮಾಡ್ಲಿಕ್ಕೆ ಅರ್ಹರಿದ್ದೀವಿ ಅಂತ ಅನ್ಕೋಬಹುದು ಇಷ್ಟೆಲ್ಲ ನಿಮ್ಗೆ ಗೊತ್ತಿತ್ತು ಅಂದ್ರೆ. ಓಕೆ, ಪ್ಯಾರಾಗ್ರಾಫ್ ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ನಾನು ಇಲ್ಲಿ ಕೆಲವೊಂದು ಟೈಪ್ ಅನ್ನ ಮಾಡ್ಕೊಂಡು ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಟೈಪ್ ಮಾಡಿದ್ದು ಒಂದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಕ್ವಶನ್ ನ ಇಲ್ಲಿಂದ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಅಪ್ಡೇಟ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಕಾಪಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಟೈಪ್ ಮಾಡೋದು ಹೋಗ್ಬಿಟ್ಟು ಇದನ್ನೇ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. ಇದೇ ವರ್ಡ್ ಅನ್ನ Ctrl+C ಕೀಬೋರ್ಡ್ ಅಲ್ಲಿ ಅಥವಾ ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಅಂದು ಇದನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಸಬ್ಜೆಕ್ಟ್ ಅನ್ನ ನಾನು ಇಷ್ಟು ಮ್ಯಾಟ್ರ್ ಇದ್ರೊಳಗೆ ಬರ್ದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಈ ತರ ಬರ್ದಿಟ್ಕೊಂಡೆ ಇದನ್ನೇ ಇನ್ನೊಂದೆರಡು ಕಾಪಿ ಮಾಡ್ಕೋತೀನಿ. ಎಂಟರ್ ಸಪೋಸ್ ಇಲ್ಲೇ ಇಟ್ಕೊಂಡು ಎಂಟರ್ ಮಾಡ್ಕೊಳ್ಳೋಣ, ಸಪ್ರೇಟ್ ಆಗಿಬಿಡುತ್ತೆ. ಒಂದು ಲೈನ್ ಇದೊಂದು ಲೈನ್ ಸಪ್ರೇಟ್ ಮತ್ತೆ ಕೆಳಗಡೆ ಒಂದು ಲೈನ್ ಸಪ್ರೇಟ್. ಈ ತರ 4 ಲೈನ್ ಅನ್ನ ನಾವು ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ. ಓಕೆ, 4 ಲೈನ್ ಕೂಡ ಟೈಪ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಇವೆಲ್ಲ ಏನು ಕೆಲಸ ಮಾಡ್ತಾವ ಅನ್ನೋದನ್ನ ಈಗ ನೋಡೋದದ. ನೆಕ್ಸ್ಟ್ ಇದು ಮೊದಲನೇ ಲೈನ್ ಅನ್ನ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ನಾವು ಇದನ್ನ ಸ್ವಲ್ಪ ಇಲ್ಲಿಂದ ಜಾಸ್ತಿ ಮಾಡ್ಕೊಂಡಾಗ ಸೈಜ್ ಏನಾಗುತ್ತೆ, ನಮ್ಗೆ ಅಕ್ಷರ ಫಾಂಟ್ ಸೈಜ್ನು ಕೂಡ ಜಾಸ್ತಿ ಆಗ್ತೈತೆ ಅಂತೇಳಿ ಹಿಂದಿನ ಕ್ಲಾಸ್ ಒಳಗೆ ನೋಡಿವಿ. ಈಗ ಏನ್ ಮಾಡೋಣ, ಇವು ಏನು ಕೆಲಸ ಮಾಡ್ತಾವ, ಪ್ಯಾರಾಗ್ರಾಫ್ಸ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಈ ಮೊದಲನೇದು ಬಂದ್ಬಿಟ್ಟು ಅಲೈನ್ ಟೆಕ್ಸ್ಟ್ ಲೆಫ್ಟ್ ಅಂತ ಇದೆ. ಅಂದ್ರೆ ನಾವೇನ್ ಮಾಡ್ಕೋತೀವಿ, ಈ ಅಕ್ಷರ ಈ ಕಡೆ ರೈಟ್ ಲಿಂದ ಬರ್ತಾ ಇದೆ ಇವಾಗ. ಓಕೆ, ರೈಟ್ ಲಿಂದ ಬರ್ತಾ ಇರೋದನ್ನೇ ನಾವು ಲೆಫ್ಟಿಗೆ ಕನ್ವರ್ಟ್ ಮಾಡಬೇಕಾಗಿ ಈ ಕಡೆಯಿಂದ ಬರೆಯೋದು ಬೇಡ, ನನಗೆ ಈ ಕಡೆಯಿಂದ ಬರಬೇಕಾಗಿತ್ತು ಅಂದ್ರೆ ನೀವಿಲ್ಲಿ ಯಾವುದು ಅಲೈನ್ ಟೆಕ್ಸ್ಟ್ ರೈಟ್ ಅಂತ ಕ್ಲಿಕ್ ಮಾಡೋದು, Ctrl+R ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಕಡೆಯಿಂದ ಬಂದ್ಬಿಡುತ್ತೆ. ನೆಕ್ಸ್ಟ್ ಕೆಳಗಡೆದು ನೀವು ಇದು ಫಸ್ಟ್ ಅಂದ್ರೆ ಇದೇ ತರ ಇದ್ದಿರುತ್ತೆ. ಓಕೆ, ನೀವು ಈ ಕಡೆ ಕ್ಲಿಕ್ ಮಾಡಿದ್ರೆ ಈ ಕಡೆಯಿಂದ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಈ ಕಡೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಅಲೈನ್ ಲೆಫ್ಟ್ ಮಾಡಿದ್ರೆ ಈ ತರ ಬಂದ್ಬಿಡ್ತದೆ. ಲೆಫ್ಟ್ ರೈಟ್ ಇವು ಅಕ್ಷರನ ಈ ಕಡೆ ಮತ್ತೆ ಈ ಕಡೆ ಪೇಜಿಗೆ ತಗೊಳ್ಳಿಗೋಸ್ಕರ ಇವೆರಡೂ ನಾವು ಯೂಸ್ ಮಾಡ್ಕೋತೀವಿ. ಇದು ಸೆಂಟರ್ ಬಟನ್ ಏನು ಯೂಸ್ ಆಗುತ್ತೆಪ್ಪ ಅಂದ್ರೆ ನೀವು ಅಕ್ಷರನ ಸೆಂಟ್ರಲ್ಲಿ ಪೇಜ್ ನಟ್ ನಡು ಬರೀಲಿಗೋಸ್ಕರ ನಾವು Ctrl+E ನ ಯೂಸ್ ಮಾಡ್ಕೋತೀವಿ. ನೋಡಿ ಸೆಂಟ್ರ್ ಒಳಗೆ ಬಂದ್ಬಿಡ್ತು. ಅಕ್ಷರಗಳನ್ನ ಸೆಂಟ್ರ್ ಒಳಗೆ ತಗೋಬೇಕಾಗಿತ್ತು ಅಂದ್ರೆ ಸಪೋಸ್ ಈ ಕೆಳಗಡೆ ಅಕ್ಷರನ ಈ ಕಡೆ ಅಂತಾನೆ ಇರ್ಬೇಕು. ಅವಾಗ ನಾವು ಏನ್ ಮಾಡ್ಕೋಬಹುದು, ಇಲ್ಲಿಂದ ಲೆಫ್ಟ್ ಅಲೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಆಗಿ ಪರಿವರ್ತನೆ ಆಗ್ಬಿಡ್ತಾವ. ನೆಕ್ಸ್ಟ್ ಇದು ಸೆಂಟರ್ ಇದೆ, ಇದು ಲೆಫ್ಟ್ ಆಗಿ ಕನ್ವರ್ಟ್ ಆಗಿದೆ. ಹೌದಿಲ್ಲ, ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಜಾಗನೂ ಕೂಡ ಹೋಗ್ಬಿಟ್ಟಿದೆ. ಇದು ಸ್ವಲ್ಪ ಒಳಗೆ ಬಂದಿದೆ, ಈ ಕಡೆನೂ ಕೂಡ ಸ್ವಲ್ಪ ಜಾಗ ಹೆಚ್ಚು ಕಡಿಮೆ ಆಗಿದೆ. ನೆಕ್ಸ್ಟ್ ಇದೇನು ಕೆಲಸ ಇವು ಮೂರು ಗೊತ್ತಾಯ್ತಾ ನಿಮಗೆ ಸೆಂಟರ್ ಒಳಗೆ. ಈಗ ಸಪೋಸ್ ನೀವು ಇಷ್ಟೆಲ್ಲ ತಗೊಂಡ್ಬಿಟ್ಟು ಇನ್ನೊಂದು ಇದರಲ್ಲೇ ನಾವು ಎಂಟರ್ ಮಾಡ್ಕೊಳ್ಳೋಣ. ಎಂಟರ್ ಈ ತರ ತೋರಿಸ್ತೀನಿ ನಿಮ್ಗೆ. ಎಂಟರ್ ಮಾಡ್ಕೊಂಡು ನೋಡಿ ಇದು ಸೆಂಟರ್ ಒಳಗಿದೆ. ಸಪೋಸ್ ನೀವು ಇದು ಇಷ್ಟು ಸೆಲೆಕ್ಷನ್ ಮಾಡಿಕೊಂಡು ಲೆಫ್ಟ್ ಅಲೈನ್ಮೆಂಟ್ ಮಾಡಿದಾಗ ಈ ಕಡೆ ಬಂದ್ಬಿಡುತ್ತೆ, ಬರ್ತಾ ಇದೆಯಾ. ಮತ್ತೆ ನೀವು 4 ಸೆಲೆಕ್ಷನ್ ಮಾಡಿದಾಗ ಮತ್ತೆ ರೈಟ್ ಮಾಡಿದಾಗ ಈ ಕಡೆ ಬರುತ್ತೆ, ಲೆಫ್ಟ್ ಮಾಡಿದಾಗ ಈ ಕಡೆ ಬರ್ತಾವ. ಒಂದು ಲೈನ್ ಈ ಕಡೆ ತಗೋರಿ, ಒಂದು ಲೈನ್ ಸೆಂಟ್ರ್ ಇಟ್ಕೊಳ್ಳೋಣ, ಇನ್ನೊಂದು ಲೈನ್ ಲೆಫ್ಟ್ ಇದೆ. ನೋಡ್ಬೋದು, ಇಲ್ಲಿಂದ ಚೆಕ್ ಮಾಡ್ಕೋಬಹುದು ನೀವು. ನೋಡಿ ನಾನು ಜಸ್ಟ್ ಕ್ಲಿಕ್ ಮಾಡ್ತಾ ಹೋಗ್ತೀನಿ, ಅಲ್ಲಿ ನೋಡಿ ಮೇಲ್ಗಡೆ ಆಪ್ಷನ್ ಚೇಂಜ್ ಆಗ್ತಾ ಇದಾವೆ. ನೆಕ್ಸ್ಟ್ ಇದರ ಮೇಲೆ ಬರ್ತೀನಿ, ರೈಟ್ ಜಸ್ಟಿಫೈ ಆಗಿದೆ. ನೆಕ್ಸ್ಟ್ ಇದನ್ನು ಈ ಕಡೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ 1 2 ಈ ತರ ನಾವೇನ್ ಮಾಡ್ಕೋಬಹುದು, ಇದನ್ನ ಸೆಟ್ಟಿಂಗ್ ಅನ್ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದೇನು, ಇದು ಜಸ್ಟಿಫೈ ಅಂದಾಗ ಇಲ್ಲಿ ನೋಡಿ ನೀವು ಅಕ್ಷರ ಸ್ವಲ್ಪ ಇಲ್ಲಿ ಇದು ಕರೆಕ್ಟ್ ಆಗಿ ಲೈನಿಗೆ ಬಂದಿಲ್ಲ, ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತಿರುತ್ತೆ. ಅಂದ್ರೆ ಈ ಕಡೆ ನೋಡಿ ಕರೆಕ್ಟ್
ಕರೆಕ್ಟಾಗಿ ಸ್ಕೇಲ್ ಇಟ್ಟು ನೋಡಿದಾಗ ಕರೆಕ್ಟ್ 1 by 1 ಅಕ್ಷರ ಒಂದರ ಕೆಳಗೊಂದು ಕರೆಕ್ಟಾಗಿ ಬಂದಿದ್ದು. ಬಟ್ ಇಲ್ಲಿ ನೋಡಿದಾಗ ನೀವು ಸೆಲೆಕ್ಷನ್ ಮಾಡಿ ನೋಡಿದಾಗ ಏನಾಗಿದೆ, ಇಲ್ಲಿ ನೋಡಿ ಇದು ಸ್ವಲ್ಪ ಮುಂದೋಗಿದೆ, ಇದು ಸ್ವಲ್ಪ ಹಿಂದೆ ಬಂದಿದೆ, ಈ ಥರ ಆಗಿರ್ತದೆ. ಅದಕ್ಕೋಸ್ಕರ ಏನು ಮಾಡ್ಕೋಬೋದು, ನೀವು ಪೂರ್ತಿ ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಬಾಕ್ಸ್ ಪೂರ್ತಿ ಕರೆಕ್ಟಾಗಿ ಅಕ್ಷರಗಳನ್ನು ಇವಾಗ ನೋಡ್ರಿ ಇದು ಕರೆಕ್ಟ್ ಆಗಿದೆ, ಈ ಕಡೆನೂ ಕೂಡ ಕರೆಕ್ಟಾಗಿ ಬಂದ್ಬಿಟ್ಟಿದ್ದಾವೆ ಡಾಕ್ಯುಮೆಂಟ್ಸ್. ಈ ಥರ ನಾವು ಇದನ್ನು 3 ಯೂಸ್ ಮಾಡ್ಕೋತೀವಿ. ಮೇಲ್ಗಡೆದು ಏನಿರ್ತದಪ್ಪ, ಇದೇನು ಕೆಲಸ ಮಾಡ್ತದೆ, ಏನದ ಬುಲೆಟ್ಸ್ ಅಂತಿದೆ. ಬುಲೆಟ್ಸ್ ಅಂದ್ರೆ ಪಾಯಿಂಟ್ಸ್ಗಳು ಹಾಕೊಳ್ಳೋದು. ಕ್ವಶನ್ ಪೇಪರ್ ನೋಡಿರ್ಬೋದು ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ತಿರ್ತೀರಿ, ಅವಕ್ಕೆಲ್ಲ ನೀವೇನು ಕೊಡಬೇಕು, ಪಾಯಿಂಟ್ಸ್ ಕೊಡಬೇಕಾಗಿರುತ್ತೆ. ಅವಾಗ ಇದು ಇಷ್ಟು ಸೆಲೆಕ್ಷನ್ ಮಾಡ್ಕೊಂಡು ಏನು ಮಾಡ್ಬೋದು, ಇಲ್ಲಿಂದ ಹೋಗೋದು ಎಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಮೇಲ್ಗಡೆ ಬುಲೆಟ್ ಅಂತ ಕಾಣಿಸ್ತಿರುತ್ತೆ. ಬುಲೆಟ್ ಲೈಬ್ರರಿ ಒಳಗೆ ಹೋಗಿ ಈ ಥರ ನಿಮ್ಗೆ ಯಾವ ಬುಲೆಟ್ಸ್ ಬೇಕು ಆ ಥರ ಬುಲೆಟ್ಸನ್ನು ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ ಈ ಥರ ಬುಲೆಟ್ಸ್ ಬರ್ತಾ ಇದ್ದಾವೆ. ನೆಕ್ಸ್ಟ್ ಅದೇ ಬುಲೆಟ್ಸ್ಗೆ ನೀವು ಸೆಲೆಕ್ಷನ್ ಕೂಡ ಮಾಡಿ ದೊಡ್ಡ ಮಾಡ್ಬೋದು, ಇಷ್ಟೇ ಸಣ್ಣ ಬರೋದಿಲ್ಲ. ಈ ಥರ ಡಬಲ್ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡಿಕೊಂಡು ಎ ಮೇಲೆ ಕ್ಲಿಕ್ ಮಾಡಿದರೆ ಬುಲೆಟ್ಸ್ ಕೂಡ ದೊಡ್ಡ ಆಗ್ತಾವೆ, ದೊಡ್ಡ ಸಣ್ಣದು ಕೂಡ ಮಾಡ್ಬೋದು. ಹೌದಿಲ್ಲ ರೀ, ಈ ಥರ ನಾವು ಚೇಂಜಸ್ ಮಾಡಿಕೊಂಡು ಕೆಲಸನೂ ಕೂಡ ಇದ್ರೊಳಗೆ ಈಸಿಯಾಗಿ ಮಾಡ್ಬೋದು. ಇದನ್ನು ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಬೇಕಾಗಿತ್ತು ಅಂದರೆ ಟ್ಯಾಪ್ ಫ್ರೆಶ್ ಮಾಡಿದರೆ ಸ್ವಲ್ಪ ಈ ಥರ ಮುನ್ನೂ ಕೂಡ ಹೋಗ್ತಿರುತ್ತೆ. ಮತ್ತು ಬ್ಯಾಕ್ ಪೇಜ್ ಫ್ರೆಶ್ ಮಾಡಿದರೆ ವಾಪಸ್ ಬಂದುಬಿಡ್ತದೆ. ನೋಡಿ ವಾಪಸ್ ಬತ್ತಾ ಈ ಥರ ನಾವೇನು ಮಾಡ್ತೀವಿ, ವಾಪಸ್ಸನ್ನು ತೆಗೆದು ಬಿಡ್ಬೋದು. ಎಲ್ಲನೂ ಕೂಡ ಈ ಥರ ಕ್ಲೀನ್ ಮಾಡ್ಕೋಬೋದು. ಹಿಂದೆ ಎಲ್ಲ ತೊಗೊಂಡ್ಬಿಡೋದು. ಫಸ್ಟ್ ಯಾವ ಥರ ಇತ್ತು ಅದೇ ಥರ ಬಂತು. ಗೊತ್ತೈತೆ ಇಲ್ಲಿಂದ ಏನು ಮಾಡ್ಬೋದು, ಟ್ಯಾಬ್ಸನ್ನು ಅಥವಾ ಬುಲೆಟ್ಸನ್ನು ನಾವು ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ಗೊತ್ತಾಗುತ್ತದೆ. ಏನು ಕನ್ಫ್ಯೂಸ್ ಇಲ್ಲ, ಇದ್ರೊಳಗೆ ಭಾಳ ಈಸಿ ಅದ ರೀ, ಏನು ಹಾರ್ಡ್ ಇಲ್ಲ. ಜಸ್ಟ್ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಎಂಟರ್ ಮಾಡ್ಕೊಂಡು ನಾನು ಈ ಥರ ಕ್ವಶನ್ ಈ ಥರ ಬರೆಯೋ ಥರ ಒಂದೊಂದು ಲೈನನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೊಂದು ಬುಲೆಟ್ಸ್ ಅಪ್ಲೈ ಮಾಡಬೇಕು ಸಪ್ರೇಟ್ ಆಗಿ, ಅಂದರೆ ಅದಕ್ಕೆ ಒಂದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಅಂದ್ರೆ ಹೋಗ್ಬಿಡತ್ತೆ. ನೋಡಿ ನೀವು ಬುಲೆಟನ್ನು ಅಪ್ಲೈ ಮಾಡಿಕೊಂಡು ನಿಮ್ಗೆ ಯಾವ ಬುಲೆಟ್ ಬೇಕೋ ಆ ಬುಲೆಟ್ ಅಪ್ಲೈ ಮಾಡಿರ್ತೀರಿ. ಸಪೋಸ್ ನಮಗೆ ಬುಲೆಟ್ ಬೇಕಾಗಿಲ್ಲ ಅಂದರೆ ನೀವೇನು ಮಾಡ್ಬೋದು, ಇದಕ್ಕೆ ಸೆಲೆಕ್ಷನ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬುಲೆಟ್ ಹೋಗ್ಬಿಡತ್ತೆ, ವಾಪಸ್ ಅದನ್ನು ತೆಗೆದು ಬಿಡ್ತೀವಿ. ನೆಕ್ಸ್ಟ್ ಈ ಕಡೆದೇನು ಕೆಲಸ ಇದು ಗೊತ್ತಾಯ್ತಾ, ಬುಲೆಟ್ಸನ್ನು ನಾವು ಅಪ್ಲೈ ಮಾಡ್ಕೋಬೋದು. ಸಪೋಸ್ ನಮಗೆ ಬೇರೆ ಬುಲೆಟ್ಸ್ ಇನ್ನೊಂದು ಆಪ್ಷನ್ಸ್ ಇದೆ ಇದರಲ್ಲಿ ಕೆಳಗಡೆ ನೋಡ್ಬೋದು ನೀವು. ಓಕೆ, ಡಿಫೈನ್ ನ್ಯೂ ಬುಲೆಟ್ಸ್ ಅಂತ ಇದೆ. ಆವಾಗ ನೀವು ಇಲ್ಲಿಂದ ಪಿಕ್ಚರ್ಸ್ ಕೂಡ ಆ್ಯಡ್ ಮಾಡ್ಬೋದು. ನಿಮ್ಮದೇ ಆದಂಥ ಒಂದು ಪಿಕ್ಚರ್ಸ್ ಆ್ಯಡ್ ಮಾಡ್ಬೋದು ಅಥವಾ ನಿಮ್ಮದೇ ಆದಂಥ ಒಂದು ಫೋಟೋಸು ಕೂಡ ಆ್ಯಡ್ ಮಾಡ್ಬೋದು. ಇಂಪೋರ್ಟ್ ಒಳಗೆ ಹೋಗೋಣ. ಇಲ್ಲಿಂದ ನಿಮ್ಗೆ ಯಾವ ಫೋಟೋಸ್ ಬೇಕಾಗಿದೆ ಡೆಸ್ಕ್ಟಾಪ್ ಮೇಲೆ ಹೋಗೋದು. ನಿಮ್ಗೆ ಯಾರ್ದಾದ್ರೂ ಫೋಟೋ ಬೇಕಾಗಿದೆ ಅಥವಾ ಸ್ಪೆಷಲ್ ಆಗಿ ಯಾರ್ದೋ ಒಂದು ಹಾಕಬೇಕಾಗಿದೆ ಅಂದರೆ ನೀವೇನು ಮಾಡ್ಬೋದು, ಅದರದ್ದು ಫೋಟೋನು ಕೂಡ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ನಾನು ಇದರದ್ದು ಫೋಟೋ ಅಪ್ಲೈ ಮಾಡಬೇಕಾಗಿದೆ ಇದನ್ನು, ಅಥವಾ ಕಂಪ್ಯೂಟರ್ ಫೋಟೋ ಅಪ್ಲೈ ಮಾಡಬೇಕಾಗಿದೆ ಇದನ್ನೇ ಆ್ಯಡ್ ಅಂತ ಮಾಡ್ಕೋತೀನಿ. ಬತ್ತಾ ಇದನ್ನೇ ಓಕೆ ಈಗ ನೋಡಿ ಸಿಂಬಲ್ ಅದೇನೇ ಬತ್ತಾ ಇಲ್ಲ. ಇನ್ನೊಂದ್ಸರ್ತಿ ನೋಡ್ಕೊಳ್ಳೋಣ. ಇಲ್ಲಿಂದ ಹೋಗ್ಬಿಟ್ಟು ಬುಲೆಟ್ಸ್ ಒಳಗೆ ಬಂದಿರಬೇಕು. ಓಕೆ ಬಂದಿಲ್ಲ, ಬಟ್ ಸಿಂಬಲ್ ಅದು ಚೇಂಜಸ್ ಆಗಿದೆ ಅಂತ ಗೊತ್ತಾಗ್ತಿದೆ. ಪಿಕ್ಚರ್ಸ್ ಅಂತ ನೋಡೋಣ. ಮತ್ತೆ ಬೇರೆ ಸಿಂಬಲ್ಸನ್ನು ಅಪ್ಲೈ ಮಾಡ್ಕೊಳ್ಳೋಣ. ನಮ್ಗೆ ಯಾವ್ದು ಬರ್ತದೆ. ನೆಕ್ಸ್ಟ್ ಈ ಥರ ಬೇರೆ ಬೇರೆ ಸಿಂಬಲ್ಸ್ಗಳು ಈ ಥರ ಸಿಗ್ತಾವೆ. ಆ್ಯಡ್ ಬತ್ತಾ ಇವಾಗ ಬಂದಿದೆ, ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಓಕೆ ಬತ್ತಾ ಇವಾಗ ಬಂದಿದೆ ನೋಡಿ, ಕಂಪ್ಯೂಟರ್ ಬತ್ತು. ಅದನ್ನೇ ದೊಡ್ಡದು ಮಾಡಿ ನೋಡೋಣ, ಗೊತ್ತಾಗ್ತದೆ ನಿಮ್ಗೆ. ಇದರ ಮೇಲೆ ಬಂದು ಇಲ್ಲಿಂದ ದೊಡ್ಡದು ಮಾಡ್ಕೊಳ್ಳೋಣ. ಅಲ್ಲಿ ಕಂಪ್ಯೂಟರ್ ಕೂಡ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಎಲ್ಲದಕ್ಕೂ ಕಂಪ್ಯೂಟರ್ ಬೇಕಾಗಿದೆ ಅಂದರೆ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಬುಲೆಟ್ಸ್ ಒಳಗೆ ಹೋಗಿ ಕಂಪ್ಯೂಟರ್ ಅಪ್ಲೈ ಮಾಡಿಕೊಂಡು ಅದೇ ಕಂಪ್ಯೂಟರ್ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ನಾವು ದೊಡ್ಡದು ಮಾಡಿದೆವು ಅಂದರೆ ಎಲ್ಲ ಕಂಪ್ಯೂಟರ್ ಮುಂದೆ ಬಂದ್ಬಿಡ್ತದೆ. ನೋಡಿ ಈ ಥರ ನಾವು ನಮಗೆ ಯಾವ್ದು ಬೇಕು ಬುಲೆಟ್ಸನ್ನು ಅದನ್ನು ಅಪ್ಲೈ ಮಾಡ್ಕೋಬೋದು. ಅದರೊಳಗೆ ಇದ್ದಿದ್ದೇ ಬುಲೆಟ್ಸ್ ಹಾಕ್ಬೋದೇನಿಲ್ಲ. ನಿಮ್ಗೆ ಯಾವ್ದು ಬೇಕಾ, ನಿಮ್ಮದೇ ಒಂದು ಫೋಟೋ ಹಾಕಬೇಕಾಗಿದೆ ಅಥವಾ ನೀವೇ ಕ್ವಶನ್ ಬರ್ದಿರ್ತೀರಿ ಅಥವಾ ನಿಮ್ಮದೇ ಒಂದು ಯಾವುದಾದ್ರೂ ಒಂದು ಕವಿತೆ ಬರ್ದಿರ್ತೀರಿ, ಅದಕ್ಕೆ ನಿಮ್ಮದೇ ಆದಂಥ ಒಂದು ಫೋಟೋ ಹಾಕಬೇಕಾಗಿದೆ ಆ ಕವಿತೆ ಮುಂದ್ಗಡೆ ಅಂದರೆ ನೀವೇನು ಮಾಡ್ಬೋದು, ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿಂದ ಡಿಫೈನ್ ನ್ಯೂ ಬುಲೆಟ್ಸ್ ಅಂತ ಇದ್ದಾಗ ಇಲ್ಲಿಂದ ಪಿಕ್ಚರ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡು ಹಾಕೋಬೋದು. ಬೇಕಾಗಿಲ್ಲ ಅಂದರೆ ನಾವು ಕ್ಲೋಸ್ ಮಾಡಿಕೊಂಡು ನಮ್ಗೆ ಯಾವ್ದು ಬೇಕು, ಬೇಸಿಕ್ಲಿ ನಮ್ಗೆ ಸಿಂಬಲ್ಸ್ ಕೂಡ ಇದ್ದಿರ್ತಾವೆ. ಈ ಥರ ಬೇರೆ ಬೇರೆ ಸಿಂಬಲ್ಸ್ ಕೂಡ ಸಿಗ್ತಾವೆ. ನಿಮ್ಗೆ ಯಾವ ಥರ ಸಿಂಬಲ್ಸ್ ಬೇಕು ಆ ಥರ ಸಿಂಬಲ್ಸನ್ನು ನೀವು ಈ ಥರ ಯೂಸ್ ಮಾಡ್ಕೋಬೋದು. ಆರ್ ಮತ್ತು ಈ ಥರ ಇಕ್ವೇಷನ್ ಇರ್ತಾವೆ. ಈ ಥರ ಬೆಕ್ಕ ಸಿಂಬಲ್ ಇರಲಿ, ಇವೆಲ್ಲ ಸಿಂಬಲ್ಸ್ ನೀವೇನು ಮಾಡ್ಬೋದು ತಗೊಂಡು ಕೆಲಸವನ್ನು ಮಾಡ್ಕೋಬೋದು. ಈ ಥರ ಸಿಂಬಲ್ ಬೇಕಾಗಿದೆ ಅಂದರೆ ಅದೇ ಥರ ಸಿಂಬಲ್ ಬರ್ತದೆ, ಅಪ್ಲೈ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಸಿಂಬಲ್ಸ್ ಕೂಡ ನಾವೇನು ಮಾಡ್ತೀವಿ ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು ಬುಲೆಟ್ಸ್ ಮತ್ತು ಪ್ಯಾರಾಗ್ರಾಫ್ಸ್ ಒಳಗಡೆ. ಮತ್ತೆ ಸೆಲೆಕ್ಷನ್ ಮಾಡಿಕೊಂಡು ಈ ಕಡೆದೇನು ಕೆಲಸ ಇದು ಗೊತ್ತಾಯ್ತಾ ಹಾಕ್ಬೋದು. ಮತ್ತು ಈ ಥರ ಅಪ್ಲೈನು ಕೂಡ ಮಾಡ್ಬೋದು. ಬೇಕಾಗಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಸಣ್ಣದು ಕೂಡ ಮಾಡ್ಕೋಬೋದು. ಓಕೆ ನೆಕ್ಸ್ಟ್ ಏನಿದೆ, ಇದು ಏನು ಕೆಲಸ, ಇದನ್ನು ಕೂಡ ನಂಬರ್ಸ್ ಬರ್ತಾವೆ. ಇಲ್ಲೇನಿತ್ತು ಬುಲೆಟ್ಸ್ ಇತ್ತು, ಹೌದಾ. ಓಕೆ ಇಲ್ಲಿ ನಂಬರ್ಸ್ ಬರ್ತಾವೆ ಅಂದರೆ 1 2 ಹಾಕೊಳ್ಳೋದು. ಸೆಲೆಕ್ಷನ್ ಮಾಡ್ಕೋರಿ. ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ 1 2 3 ಅಪ್ಲೈ ಮಾಡಬೇಕಾಗಿತ್ತು. 1 2 3 ABCD ಬೇಕು ಅಂದರೆ ABCD ನೋಡಿ 1 2 3 ಬೇಕು. 1 2 3 ಬರ್ತದೆ, ದೊಡ್ಡದು ಮಾಡ್ಕೋರಿ, ಗೊತ್ತಾಗ್ತದೆ. ನೆಕ್ಸ್ಟ್ ABCD ಬೇಕಾಗಿತ್ತಪ್ಪ ಅಂದರೆ ನೀವು ಇಲ್ಲಿಂದ ABCD ಈ ಥರ ಬ್ರಕೆಟ್ ಬೇಕು, ಈ ಥರ ABCD ಬ್ರಕೆಟ್ ರೋಮನ್ ಅಂಕಿ ಒಳಗೆ ಬೇಕು ಅಥವಾ ಪಾಯಿಂಟ್ಸ್ ಒಳಗೆ ಬೇಕು, ABCD ಪಾಯಿಂಟ್ಸ್ ಒಳಗೆ ಮುಂದ್ಗಡೆ ಪಾಯಿಂಟ್ ಬೇಕು. ಈ ಥರ ಎಲ್ಲ ಬೇಕಾಗಿಲ್ಲ ಅಂದರೆ ನನ್ನ ಅಂತ ಹೇಳ್ಬಿಟ್ರೆ ಹೋಗ್ಬಿಡ್ತದೆ. ನನ್ನಂತ ಅಂದ್ಬಿಟ್ರೆ ಯಾವುದೂ ಬರೋದಿಲ್ಲ, ಅಲ್ಲಿ ಆರಾಮ್ ಸರಿ ಹೋಗ್ಬಿಡ್ತದೆ. ನೆಕ್ಸ್ಟ್ ಈ ಥರ ನಾವೇನು ಮಾಡ್ಬೋದು, ಅಪ್ಲೈನ ಮಾಡ್ಕೋಬೋದು. ನೆಕ್ಸ್ಟ್ ಇದೇನು ಕೆಲಸ ಮಾಡೋದು ಇದು ಗೊತ್ತಾಯ್ತಾ, ತಿಳಿತಲ್ವಾ. ಇಲ್ಲಿನೂ ಕೂಡ ನ್ಯೂ ನಂಬರ್ ಬುಲೆಟ್ಸ್ ಅಂತ ಫಾರ್ಮೆಟ್ ಅಂದಾಗ ನೀವು ಇಲ್ಲಿಂದ ಫಾಂಟ್ ಅಥವಾ ನಂಬರ್ಸ್ ಆಗಿರ್ಬೋದು ಅಥವಾ ABCD ಆಗಿರ್ಬೋದು, ಈ ಥರ ನಿಮ್ಗೆ ಯಾವ್ದು ಬೇಕೋ ಅಥವಾ ಆ ಥರ ನಂಬರ್ಸನ್ನು ತೊಗೊಂಡು ನೀವು
ಇಲ್ಲಿಂದ 1 2 3 ಬೇಕಾಗಿದೆ ಅಂದ್ರೆ 1 2 3 ಇಲ್ಲಿ ನೋಡಿ 1 2 3 4 5 6 7 ಈ ತರಾನು ಕೂಡ ನಿಮ್ಗೆ ಯಾವ್ದು ಬೇಕು ನಂಬರ್ಸ್ ಬುಲೆಟ್ಸ್ ಇಲ್ಲಿಂದ ಅಪ್ಲೈ ಮಾಡ್ಕೋಬಹುದು. ಬೇಕಾಗಿಲ್ಲ ಅಂದ್ರೆ ನನ್ನ ಅಂತ ಹೇಳ್ಬಿಡ್ರಿ ಹೋಗ್ಬಿಡ್ತದೆ. ನೆಕ್ಸ್ಟ್ ಈ ಕಡೆ ಏನಿರ್ತದೆ ಇದನ್ನು ಕೂಡ ಸೇಮ್ ಇರುತ್ತೆ. ಓಕೆ, ಕರೆಂಟ್ ಲಿಸ್ಟ್ ಅಂತ ಇಲ್ಲಿ ಮಾಡಿರೋದನ್ನೇ ಈ ಕಡೆ ರೀಸೆಂಟ್ಲಿ ನಾವು ಮಾಡಿರೋದು ಬಂದ್ಬಿಟ್ಟಿರ್ತದೆ. ಅದನ್ನೇ 1.2 1.3 1.4 ಈ ತರ ಬಂದಿರ್ತದೆ. ಅನುಪಾತ ಒಳಗಡೆ ನೋಡಬಹುದು ಅಥವಾ ಈ ತರ ಡಿಸೈನ್ ಒಳಗೂ ಕೂಡ ನಾವು ನೋಡಬಹುದು. ಇಲ್ಲಿಂದ ಬುಲೆಟ್ಸ್ ಮತ್ತೆ ನಂಬರ್ಸ್ ಕೂಡ ಅಪ್ಲೈ ಮಾಡಬಹುದು. ಈ ತರ ಹೆಡ್ಲೈನ್ ಇರ್ತದೆ, ಹೆಡ್ಲೈನ್ ಅಪ್ಲೈ ಮಾಡ್ಕೊಳ್ಳೋದು ಇರ್ತದೆ. ಅದನ್ನೇ ಹೆಡ್ಲೈನ್ ಕೂಡ ಅಪ್ಲೈ ಮಾಡಬಹುದು. ಬೇಕಾಗಿಲ್ಲ ಅಂದ್ರೆ ನನ್ನಂತ ಹೇಳ್ಬಿಡ್ರಿ ಹೋಗ್ಬಿಡ್ತದೆ. ವಾಪಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂದ್ರೆ ಕ್ಲಿಯರ್ ಫಾರ್ಮೇಟಿಂಗ್ ಹೋಗ್ಬಿಟ್ರೆ ಕ್ಲಿಯರ್ ಆಗ್ಬಿಡ್ತದೆ. ಇಲ್ಲಿ ಇರ್ತದೆ, ನೀವು ಎಡಿಟ್ ಏನಾದ್ರು ಮಾಡ್ತಿರ್ತೀರಿ ಸರಿಯಾಗಿಲ್ಲ ವಾಪಸ್ ಹೋಗ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಬ್ಯಾಕ್ ಪೇಸ್. ಓಕೆ, ತಿಳಿತಾ? ನೆಕ್ಸ್ಟ್ ಇದೇನು ಕೆಲಸ ಮಾಡ್ತದಪ್ಪ ಅಂದ್ರೆ ಟ್ಯಾಬ್, ಇದನ್ನೇ ಅಕ್ಷರಗಳನ್ನ ಮುಂದೆ ಅಥವಾ ಹಿಂದೆ, ಇದು ಅಕ್ಷರ ಮುಂದೆ ತಗೊಂಡು ಹೋಗ್ತದೆ. ಓಕೆ, ಇದು ವಾಪಸ್ ಬರ್ಬೋದು. ಅಕ್ಷರನ ಅದೇ ಪೇಜಿಗೆ ಸ್ವಲ್ಪ ಮುಂದೆ ತಗೋಬೇಕಾಗಿತ್ತು. ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಹಿಂದ್ಗಡೆ ಬರೋದು. ನೆಕ್ಸ್ಟ್ ಇದೇನು ಕೆಲಸ ಮಾಡ್ತದೆ, ಸ್ಪೇಸಿಂಗ್ ಆಫ್ ದ ಲೈನ್. ಓಕೆ, ಪ್ಯಾರಾಗ್ರಾಫ್ ಯೂಸ್ ಮಾಡ್ತದೆ. ನಮ್ಗೆ ಎಷ್ಟು ದೊಡ್ಡ ಬೇಕಾಗಿದೆ ಅಥವಾ ಸ್ಪೇಸಿಂಗ್ ಕೊಡಬೇಕಾಗಿದೆಯಾ ಅಥವಾ ಪ್ಯಾರಾಗ್ರಾಫ್ ಇಲ್ಲಿಂದ ಮಾಡಬೇಕಾಗಿದೆ, ಟೆಸ್ಟ್ ಈ ತರ ನಂಬರ್ಸ್ ಬೇಕಾಗಿದೆ, ಯಾವ ತರ ಬೇಕೋ ಆ ತರ ನಾವು ಅಪ್ಲೈ ಮಾಡಿಕೊಂಡು ಆ್ಯಡ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದೇನು ಬರುತ್ತೆ ಕೆಳಗಡೆ ಗೊತ್ತಾಗಿದೆ. ಇದೇನು ಬರ್ತದಪ್ಪ ಅಂದ್ರೆ ಲೈನ್ ಸ್ಪೇಸಿಂಗ್ ಕೊಡ್ತದೆ. ಈಗ ನೋಡ್ರಿ ಕೆಳಗಡೆ ಸ್ವಲ್ಪ ಇಷ್ಟು ಸ್ಪೇಸಿಂಗ್ ಕಾಣಿಸ್ತಾ ಇದೆ ಕೆಳಗಡೆ. ಇದಕ್ಕಿಂತ ಜಾಸ್ತಿ ಸ್ಪೇಸಿಂಗ್ ಬೇಕಾಗಿದೆ ನನಗಂದ್ರೆ ನಾವೇನ್ ಮಾಡ್ಬೋದು, ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗೋದು, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಎರಡು ಕಡೆ ಬಾಣ್ ಬರುತ್ತೆ, ಇಲ್ಲಿ ಲೈನ್ ಸ್ಪೇಸಿಂಗ್ ಅಂತ ಇದ್ದಿರುತ್ತೆ. ನೀವು ಇಲ್ಲಿಂದ 3 ಅಂದಾಗ ನೋಡಿ ಸ್ವಲ್ಪ ಲೈನ್ ಸ್ಪೇಸಿಂಗ್ ಇನ್ನು ದೊಡ್ಡದಾಗುತ್ತೆ. ನೆಕ್ಸ್ಟ್ ಕಡಿಮೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವು ಮ್ಯಾನುವಲಿನೂ ಕೂಡ ಮಾಡ್ಬೋದು, ಒಂದೊಂದು ಕೂಡ ಮಾಡ್ಬೋದು. ಜಾಸ್ತಿನೂ ಕೂಡ 1.0 ಮಾಡಿದ್ರೆ 1.0 ಮತ್ತೆ ಇದಕ್ಕಿಂತನೂ ಕೂಡ ಸಮೀಪ ಹೋಗ್ತದ ನೋಡ್ಬೋದು. ನೀವು ಇಲ್ಲಿಂದಾನೆ ಕ್ಲಿಕ್ ಮಾಡ್ಕೊಂಡು ಬಾಣ ಚಿಹ್ನ ಇರುತ್ತೆ, ಇನ್ನೂ ಕೂಡ ಸಮೀಪ ಹೋಗ್ಬೋದು. ಈ ತರ ನಾವು ಲೈನ್ ಸ್ಪೇಸಿಂಗ್ ಅನ್ನ ಚೇಂಜಸ್ ಮಾಡ್ಬೋದು ಮತ್ತೆ ಆ್ಯಡ್ ಮಾಡ್ಕೋಬಹುದು ಇಲ್ಲಿಂದ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬಕೆಟ್ ಇರುತ್ತೆ, ಕಲರ್ ಹೈಲೈಟ್ ಕಲರ್ ಹಾಕೋಬಹುದು. ಓಕೆ, ನಮ್ಗೆ ಏನು ಮಾಡ್ಬೋದು, ಇದ್ರ ಹಿಂದ್ಗಡೆ ಅಷ್ಟೇ ಹೈಲೈಟ್ ಕಲರ್ ಆಗಬೇಕಾಗಿದೆ ಅಂದರೆ ನಾವು ಎ ಮೇಲೆ ಬಕೆಟ್ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಹೈಲೈಟ್ ಕಲರ್ ಮಾತ್ರ ಅಪ್ಲೈ ಮಾಡ್ಕೋಬಹುದು. ಗೊತ್ತಾಗ್ತಾ ಇದೆಯಾ? ಇಲ್ಲಿಂದ ಮತ್ತೆ ಇದನ್ನೇ ಹೈಲೈಟ್ ಕಲರ್ ಬೇಕಾಗಿದೆಯಪ್ಪ ಅಂದ್ರೆ ಹೋಗಿ ಇದನ್ನೇ ಅಪ್ಲೈ ಮಾಡ್ಕೊರಿ ಬರ್ತದೆ. ಮತ್ತೆ ರಿವ್ಯೂ ಅನ್ನೋದಕ್ಕೆ ಹೈಲೈಟ್ ಕಲರ್ ಬೇರೆ ಕಲರ್ ಬೇಕು. ಅಕ್ಷರಿಗೆ ಬರೋದಿಲ್ಲ, ಅದು ಅಕ್ಷರ ಬ್ಲ್ಯಾಕ್ ಇರುತ್ತೆ, ಬಟ್ ಅದ್ರ ಹಿಂದ್ಗಡೆ ಕಲರ್ ಯೆಲ್ಲೋ ಕಲರ್ ಬರ್ತಾ ಇದೆ. ಈಗ ಅಕ್ಷರಿಗೂ ಕಲರ್ ಕೊಡಬೇಕಾಗಿದೆಯಪ್ಪ ಅಂದ್ರೆ ನಾವು ಇಲ್ಲಿ ಮುಂದೆ ಬರುತ್ತೆ, ಎಲ್ಲಿಂದ ಕೊಡ್ಬೋದು ಅಕ್ಷರಿಗೆ ಕಲರ್, ಇಲ್ಲಿ ಬರ್ತದೆ. ಅದು ಇಲ್ಲಿ ಹೈಲೈಟ್ ಆಯಿತು, ಇಲ್ಲಿಂದ ನಾವು ಅಕ್ಷರಿಗೆ ಕಲರು ಕೂಡ ಕೊಡ್ಬೋದು. ನೋಡಿ ಕಲರು ಕೂಡ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಬೋಲ್ಡ್ ಸ್ವಲ್ಪ ದಪ್ಪ ಮಾಡ್ಕೊರಿ, ಗೊತ್ತಾಗ್ತದೆ. ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಓಕೆ, ಕಾಣಿಸ್ತದೆ. ಬೋಲ್ಡ್ ಅಂದ್ರೆ ತೆಗೆದು ಬಿಡೋಣ. ಈ ತರ ಇದನ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಇದೇನು ಕೆಲಸ ಮಾಡ್ತೇಪ್ಪ ಅಂದ್ರೆ ಬಾಕ್ಸ್ಗಳು, ಇದನ್ನು ತೆಗೆದು ಬಿಡೋಣ. ಓಕೆ, ತೆಗೆದು ಬಿಡೋಣ. ಇಲ್ಲಿಂದ ಹೋಗ್ಬಿಟ್ಟು ನನ್ನ ಅಂತ ಹೇಳ್ಬಿಟ್ರೆ ಸಾಕು, ನೋ ಕಲರ್ಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತದೆ. ನೆಕ್ಸ್ಟ್ ಇದಕ್ಕೆ ಒಂದು ಬಾಕ್ಸ್ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಹೋಗ್ಬಿಟ್ಟು ಕೆಳಗಡೆ ಲೈನ್ ಬೇಕಾಗಿತ್ತು ಅಂದ್ರೆ ಲೈನ್ ಕೊಡ್ಬೋದು. ಓಕೆ, ಕೆಳಗಡೆ ನಮ್ಗೆ ಲೈನ್ ಬೇಕಾಗಿದೆ ಅಂದ್ರೆ ಲೈನ್ ಕೊಡಬಹುದು, ಬಾಕ್ಸ್ ಬೇಕಾಗಿದೆ ಅಂದ್ರೆ ಈ ತರ ಬಾಕ್ಸ್ ಕೂಡ ಆಗ್ಬೋದು. ಪ್ರತಿಯೊಂದಕ್ಕೂ ಬಾಕ್ಸ್ ಬೇಕಿಲ್ಲ, ನನಗೆ ಇದಕ್ಕೊಂದು ಬಾಕ್ಸ್ ಬೇಕು ಅಂದ್ರೆ ಬಾಕ್ಸ್ ಅಪ್ಲೈ ಮಾಡ್ಕೋರಿ. ಈ ತರ ಬಾಕ್ಸ್ ಒಳಗಡೆ ಕೂಡ ನಮ್ಗೆ ಡಾಕ್ಯುಮೆಂಟ್ಸ್ ಅನ್ನ ನಾವು ರೆಡಿ ಮಾಡ್ಕೋಬಹುದು, ಯಾವ ತರ ಬೇಕು ಆ ತರ. ನೋಡಿ ಈ ತರ ಎಲ್ಲ ಬಾಕ್ಸ್ ಕೂಡ ನಾವು ಆ್ಯಡ್ ಮಾಡ್ಕೋಬಹುದು. ಆಗ್ತಾ ಇದೆಯಾ? ಎಷ್ಟು ಬೇಕು ಅಷ್ಟಕ್ಕೆ ಬಾಕ್ಸ್, ಅಡ್ವಾನ್ಸ್ ಅಷ್ಟಕ್ಕೆ ಬಾಕ್ಸ್ ಬೇಕಾಗಿದೆ ಅಂದ್ರೆ ಅಷ್ಟೇ ಸೆಲೆಕ್ಷನ್ ಮಾಡಿಕೊಂಡು ಬಾಕ್ಸ್ ಒಳಗಡೆ ಅಪ್ಲೈ ಮಾಡ್ಕೋಬಹುದು. ಈ ತರ ಏನ್ ಮಾಡ್ತೀವಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಕೆಲಸಗಳನ್ನ ಮಾಡ್ಬೋದು. ಮತ್ತೆ ಇವೆಲ್ಲ ಸೆಟ್ಟಿಂಗ್ಸ್ಗಳು ನಮ್ಗೆ ಏದಕ್ಕೆ ಯೂಸ್ ಆಗ್ತವೆ, ಈ ತರ ಎಲ್ಲ ಕೆಲಸ ಮಾಡ್ಲಿಕ್ಕೆ ಯೂಸ್ ಆಗ್ತದೆ ಅನ್ನೋದು ಹೇಳುತ್ತಾ ಇದ್ರೊಳಗೆ ನಿಮ್ಗೆ ಏನಾದರೂ ಚೇಂಜಸ್ ಫಸ್ಟ್ ಇವೆಲ್ಲ ಬೇಸಿಕ್ಲಿ ನಾವು ನೋಡಿದ್ದೀವಿ. ನೆಕ್ಸ್ಟ್ ನೋಡೋಣ ಇನ್ಸರ್ಟ್ ಮೆನು ಏನು ಕೆಲಸ ಮಾಡುತ್ತೆ, ಪೇಜ್ ಲೇಔಟ್ ಏನು ಕೆಲಸ ಮಾಡುತ್ತೆ, ಮತ್ತೆ ರೆಫರೆನ್ಸ್ ಮೇಲಿಂಗ್ ಇವೆಲ್ಲ ರಿವ್ಯೂ ಏನೇನು ಕೆಲಸ ಮಾಡ್ತಾವೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿರ್ತೀನಿ. ಹಾಗೆ ಫಾಲೋ ಮಾಡ್ತಾ ಇರಬೇಕು. ಹಾಗೆ ನಾನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ವೀಕ್ಷಕರು ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಈ ಥರ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬರ್ತಾವ. ನೋಡಿ ಫ್ರೀ ಆಗಿ ಮನೆಯಲ್ಲೇ ಕೂತ್ಕೊಂಡು ಯಾವಾಗ ಬೇಕು ಅವಾಗ ಓಪನ್ ಮಾಡಿಕೊಂಡು ಕಲಿತು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಂಪ್ಲೀಟ್ ಆಗಿ ಕಲಿಬಹುದು. ಮತ್ತೆ ಈಸಿಯಾಗಿ ಇರುತ್ತೆ ಕ್ಲಾಸುಗಳು, ಯಾವುದೇ ಹಾರ್ಡ್ ರೀತಿ ಇರೋದಿಲ್ಲ. ನೀವು ಮೈಕ್ರೋಸಾಫ್ಟ್ ವರ್ಡ್ ಕಲೀರಿ ಅಥವಾ ಎಲ್ಲಾದರೂ ಕಂಪ್ನಿ ಒಳಗೆ ಕೆಲಸಕ್ಕೂ ಕೂಡ ನೀವು ಈಸಿಯಾಗಿ ಹೋಗ್ಬೋದು. ಓಕೆ, ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಮತ್ತೆ ಇನ್ಸರ್ಟ್ ಹೋಮ್ ಮೆನು ಏನು ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗಿದೆ. ನೆಕ್ಸ್ಟ್ ಇನ್ಸರ್ಟ್ ಮೆನು ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ವಿಡಿಯೋ ತೊಗೊಂಡು ಬರ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.